ಒಂದು ಚಿನ್ನದ ಒಳ ಉಡುಪು ಏನಿದೆ ಇದು ಭಾರಿ ಅಚ್ಚರಿಗೆ ಕಾರಣವಾಗ್ತಾ ಇರುವಂತಹ ಪ್ರಕರಣ. ಇವರೇ ಸಂಸದರು ಚಿನ್ನದ ಒಳ ಉಡುಪುಗಳನ್ನು ಮಾಡಿಸ್ಕೊಂಡಿದ್ರು ಅಂತೆಲ್ಲ ಸುದ್ದಿ ಬರ್ತಾ ಇದೆ, ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ಹಾಗಾದರೆ ಏನಿದು, ಯಾಕಿಂಥದ್ದೊಂದು ಭ್ರಷ್ಟಾಚಾರ ಆಯಿತು, ಏನು ಎತ್ತ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಂಸದೆ ಮನೆಯಲ್ಲಿ ನೋಟಿನ ಗೋಪುರ, ನೀವು ದೃಶ್ಯದಲ್ಲಿ ನೋಡಿದಿರಿ ಅದನ್ನು. ಸಾಮಾನ್ಯವಾಗಿ ನಮ್ಮಲ್ಲಿಯೂ ಕೂಡ ಈ ಇಡಿ ರೇಡು, ಬೇರೆ ಬೇರೆ ರೇಡ್ಗಳಾದಂತಹ ಸಮಯದಲ್ಲಿ ನಮ್ಮಲ್ಲಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಈ ವಾಶ್ರೂಮ್ಗಳಲ್ಲಿ ಟೈಲ್ಸ್ಗಳನ್ನು ಎತ್ತಿ ಅವುಗಳ ಕೆಳಗೆ ಹಣವನ್ನು ಹೂತಿಟ್ಟಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಯಾರಿಗೂ ಕೂಡ ಕಾಣದಂತೆ ಗೋಡೆಗಳಲ್ಲಿ ಹಣವನ್ನು ಹೂತಿಟ್ಟಿರೋದನ್ನು ನಾವೆಲ್ಲ ನೋಡಿದ್ವಿ. ಆದರೆ ಇದಕ್ಕೆ ವಿರುದ್ಧವಾಗಿ ಇದೀಗ 146 ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ. ಇರಾಕ್ನ ಸಂಸದೆ ಅಲಿಯಾ ನಾಸಿಫ್ ಅಂತ, ಅಲಿಯಾ ನಾಸಿಫ್ ಅವರ ನಿವಾಸದಲ್ಲಿ 20 ಬಿಲಿಯನ್ ಇರಾಕಿ ದಿನಾರ್ ಅಂದರೆ 146 ಕೋಟಿ ರೂಪಾಯಿ ಇದು. ಇರಾಕ್ನ ಪ್ರಧಾನಿ ಅಲಿ ಅಲ್ ಜೈದಿ ಅವರ ನೇತೃತ್ವದಲ್ಲೆಲ್ಲ ದಾಳಿ ಆಯಿತು. ಇವರ ಹೆಸರಲ್ಲಿ ಒಂದು 805 ಕೋಟಿ ರೂಪಾಯಿ ಅಧಿಕವಾದಂಥ ಹಣ ಇದೆ ಅಂತೆ. ಇದನ್ನು ಮಿನಿ ಬ್ಯಾಂಕ್ ಅಂತ ಕರೀತಿದ್ದಾರೆ. ಹೆಂಗೆ ಮಿನಿ ಬ್ಯಾಂಕು? ನಾನು ಅವಾಗಲೇ ಹೇಳಿದೆ, ರಬ್ಬರ್ ಬ್ಯಾಂಡ್ ಹಾಕಿ ಸುವ್ಯವಸ್ಥಿತವಾಗಿ ಇಟ್ಟಂತಹ ಹಣ ಅದು. ಕಂತೆಯ ಹಣವನ್ನು ಅವರೆಲ್ಲ ಇಟ್ಕೊಂಡಿದ್ರು. ನೋಡಿ, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಅದನ್ನು. ಅಕ್ಷರಶಃ ಬ್ಯಾಂಕ್ಗಳಲ್ಲಿ ಟ್ರೆಸರಿಗಳೆಲ್ಲ ಕಂತೆ ಹಣವನ್ನು ಇಟ್ಟಿರ್ತಾರೆ, ಕ್ಯಾಶ್ ಫ್ಲೋ ಮಾಡೋದಕ್ಕಾಗಿ, ಕಸ್ಟಮರ್ಗಳೆಲ್ಲ ಕೊಡೋದಕ್ಕಾಗಿ. ಇದು ಯಾವುದೋ ಬ್ಯಾಂಕ್ಗಳಲ್ಲಿ ಆಗಿರುವಂಥ ದೃಶ್ಯ ಅಲ್ಲ, ಒಬ್ಬ ಸಂಸದೆಯ ಮನೆಯಲ್ಲಿ ಸಿಕ್ಕಂಥ ಹಣ ಇದು. ಸಂಸದೆಯ ಮನೆಯಲ್ಲಿ ಸಿಕ್ಕಂಥ ಹಣ ಇದು 146 ಕೋಟಿ ರೂಪಾಯಿ ಅಂತ ಹೇಳಿದರೆ. ಈ ವ್ಯಕ್ತಿ ಏನಿದ್ರು ಗೊತ್ತಾ, ಇವು ಅಲಿಯಾ ನಾಸಿಫ್ ಮೊಹಮ್ಮದ್ ಶಿಯಾ ಅಲ್ ಸುದಾನಿ ಅಂತ, ಇರಾಕ್ನ ಮಾಜಿ ಪ್ರಧಾನಿಯವರು. ಇವರ ಪ್ರಧಾನಮಂತ್ರಿಯ ಕಚೇರಿಯಲ್ಲಿ ಇವರು ಮುಖ್ಯಸ್ಥರಾಗಿ ಇಷ್ಟು ದಿನಗಳ ಕಾಲ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡಿದ ನಂತರ ಇದೀಗ ಸಂಸದರಾಗಿ ಆಯ್ಕೆ ಆಗಿದ್ದಾರೆ.